ಸರ್ ಸೂರ್ಯ ಅವರು ಅಪ್ಪು ಸರ್ಗೆ ಯಾವುದೋ ಒಂದು ಕತೆ ಸಿನಿಮಾ ಮಾಡಬೇಕು ಅಂತ ಹೋದರೆ ಅವ್ರು ಕಣ್ಣು ಮುಚ್ಕೊಂಡು ಓಕೆ ಅಂತ ಹೇಳ್ತಾ ಇದ್ರು. ಆ ಥರದೊಂದು ನಂಬಿಕೆ ನಿಮ್ಮ ಮೇಲೆ? ನಾನು ಅವ್ರ ಅಭಿಮಾನಿ, ಅವ್ರು ನನ್ನ ಅಭಿಮಾನಿ. ನಾವೆಲ್ಲ ಒಟ್ಟೊಟ್ಟಿಗೆ ಹಿಂಗೆ, ಅಂದರೆ ಯಾವತ್ತೂ ಅಳಿತಿರಲಿಲ್ಲ. ಅಂದರೆ ನೀನೊಂದು ಕತೆ ಹೇಳು, ನಾನು ಅದನ್ನು ಓಕೆ ಮಾಡ್ತೀನಿ ಅನ್ನೋದು ನಮ್ಮಲ್ಲಿ ಇರಲಿಲ್ಲ. ನಾವು ಹೋಗಿ ಕತೆ ಹೇಳ್ತಿದ್ದೇ ಊರು ತುಂಬ, ಅಂದರೆ ನಾವೇನೋ ಓಕೆ ಮಾಡ್ಕೊಂಡಿದ್ದ ನಂತರನೇ. ಯಾವತ್ತೂ ಉಡಾಫೆಗಂತೂ ಅವ್ರ ಜೊತೆ ನಾವು ಭೇಟಿಗಳು ಮಾಡ್ತಿರಲಿಲ್ಲ. ಫುಲ್ ರೆಡಿ ಮಾಡಿ ಸಿದ್ಧ ಮಾಡ್ಕೊಂಡು ಹೌದು, ಯಾವುದೇ ಕಾರಣಕ್ಕೂ ಸುಮ್ಮನೆ ಹಿಂಗೆ ಹೋಗ್ತಿದ್ದೆ, ಹಿಂಗೆ ಬಂದೆ ಅಂತ ನಾವು ಭೇಟಿ ಮಾಡಿದವರಲ್ಲ. ವಿಷಯಗಳಿದ್ದಾಗ ಅದೇ ಕಾರಣಕ್ಕೆ ಅವರು ಅಷ್ಟೇ ಧೈರ್ಯವಾಗಿ ಹೇಳೋರು. ಎಸ್, ನಾನು ಅವರು ಯಾವಾಗ ತಂದರೂ ಅಂತೀನಿ ಅಂದರೆ ಅಷ್ಟು ನಂಬಿಕೆ ನಮ್ಮ ಮೇಲೆ ಇತ್ತು. ಸರ್ ಆ ಜಾಕಿ ದೊಡ್ಡ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದ ನಂತರದಲ್ಲಿ ಎಲ್ಲರೂ ಮಾತಲ್ಲಿ ಬರೋದಂದ್ರೆ ಶಿವಣ್ಣಗೆ ಓಂ ಹೇಗೋ ಅಪ್ಪು ಸರ್ಗೆ ಜಾಕಿ. ಅದು ನಂಗೆ ಗೊತ್ತಿಲ್ಲ, ಹೋಲಿಕೆಗಳು ಗೊತ್ತಿಲ್ಲ. ಓಂ ಬೇರೆ ಅದು. ಇವಾಗ ನಮಗೆಲ್ಲ ದೊಡ್ಡ ಗುರುಗಳು ಅಂತ ಹೇಳ್ಬೋದು. ಉಪ್ಪಿ ಸರ್ ಮಾಡಿರೋ ಸಿನಿಮಾ ಅದು ತೊಗೊಂಡಿದ್ದು ರೇಷೋ ಬೇರೆ, ಆ್ಯಂಡ್ ಜಾಕಿ ತೊಗೊಂಡೋ ರೇಷೋ ಬೇರೆ. ಓಕೆ, ಹಂಗೆಲ್ಲ ಹೋಲಿಕೆಗಳು ಬರಲ್ಲ. ಶಿವಣ್ಣ ಬೇರೆ, ಈ ಕಡೆ ಅಪ್ಪು ಸರ್ ಬೇರೆ. ಸರ್ ಈ ಸಿನಿಮಾಗಳಲ್ಲಿ ಕಮರ್ಷಿಯಲ್ ಜೊತೆಗೆ ಒಂದಷ್ಟು ಸಾಮಾಜಿಕವಾಗಿರುವಂಥ ಒಂದು ಎಳೆಗಳು ಎತ್ಕೊ ಬರ್ತಿಲ್ಲ ಸರ್. ಹೇಗೆ ಸಾಧ್ಯತೆಗಳು ಅದನ್ನು ಕೂಡಿಸ್ತೀರ ಅಂದರೆ ಎಲ್ಲವನ್ನು ಬ್ಲೆಂಡ್ ಮಾಡಿ ಕತೆ ಮಾಡೋದಿಲ್ಲ, ಭಾಳ ಕಷ್ಟ ಇರುತ್ತೆ. ಅದೇ ಕೆಲಸ ಅಲ್ವಾ. ಇವಾಗ ನನ್ನ ಕೆಲಸನ ನೀವು ಆಶ್ಚರ್ಯಪಟ್ಟರೆ ನಾನು ಏನು ಮಾಡಲಿ ಹೇಳಿ. ನಾನು ಅಂದರೆ ಸಿನಿಮಾ ಮಾಡಬೇಕಾಗಿರೋದೇ ನಾವು ಆ ಥರ ವಿಷಯಗಳ ಮೇಲಲ್ವಾ. ಆಗಿರುವಾಗ ನಾವು ನಿಮ್ಮ ಥರನೇ ಸಮಾಜದಲ್ಲಿರೋದ್ರಿಂದ ಎಲ್ಲವನ್ನೂ ನೋಡ್ತಾ ಇರ್ತೀವಿ. ನೋಡುವಾಗ ಈ ವಿಷಯನ ಜನಕ್ಕೆ ಹೇಳಬೇಕಲ್ಲ ಅಂತ ಅನಿಸೋ ಕೆಲವು ವಿಷಯಗಳು ತೊಗೊತೀವಿ. ಸೇಮ್ ಅದು ಏನು ಜವಾಬ್ದಾರಿ ಅಂತ ಕೇಳಿದ್ರೆ ಇಲ್ಲ, ಎಂಟರ್ಟೈನ್ ಮಾಡೋಕ್ಕೆ ನಮಗೂ ಒಂದು ವಿಷಯ ಬೇಕು ಅಂತ. ನೀವು ಏನೇ ತೊಗೊಂಡ್ರು ಸಮಾಜದ ಕೆಲವು ವಿಷಯಗಳು ತೊಗೊತಾರೆ ಅಲ್ವಾ, ಅದು ಬಿಟ್ಟು ಇನ್ನೇನು ತೊಗೊತಾರೆ, ಹಾಗೇ ಹುಡುಕ್ತೀವಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.